ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ಬಕೆಟ್ ಮತ್ತು ಕೋಲ್ ಹಿಡಿದು ಹೋಗ್ತಾ ಇದ್ದೇನೆ. ಎಲ್ಲಿಗಂದರೆ ಮತ್ತು ನಾನು ಈಟು ಮಾಡಿದ್ದೇನೆ. ಈಗ ಸಂಜೆ ಹೊತ್ತಾಯ್ತಾ, ಸಂಜೆ ಹೊತ್ತಿನಲ್ಲಿ ಇರುವಂಥ ಒಂದು ವಿಡಿಯೋ ಇದು. ಅಂದರೆ ಈಟಂದರೆ ಒಂದು ಡ್ರಮ್ಮಿಗೆ ಫುಲ್ ನೀರು ಹಾಕಿ ಅದಕ್ಕೆ ಒಂದು ಕುಕ್ಕೆಯಷ್ಟು ಹಟ್ಟಿಯಿಂದ ತಂದ ಗೊಬ್ಬರ ಅಲ್ಲ, ಸಗಣಿ. ಆವಾಗ ಹಟ್ಟಿಲಿ ದನ ತಿಂದ ಹುಲ್ಲು, ದರಳೆ ಅದೆಲ್ಲ ಮಿಕ್ಸ್ ಆಗಿದೆ ಅದಕ್ಕೆ. ಮತ್ತು ಒಂದು 6 kg ನೆಲಕಡಲೆ ಹಿಂಡಿ. ಆಮೇಲೆ ಇದು ಡ್ರಮ್ಮು ತುಂಬ ದೊಡ್ಡ ಡ್ರಮ್ ಇದು. ನಾನು ಎಷ್ಟು ಲೀಟ್ರ್ ಹಿಡಿತದೆ ಅಂದರೆ, ಎಷ್ಟು ಲೀಟ್ರ್ ಅಂತ ನಂಗೆ ಗೊತ್ತಿಲ್ಲ, ನನಗೆ ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ. ಆದರೆ ನಿಮ್ಗೊಂದು ನೋಡೋಕೆ ಅಂದಾಜು ಸಿಕ್ಬೋದಲ್ಲ ಅದೆಷ್ಟು ದೊಡ್ಡ ಡ್ರಮ್ಮು ಅಂತ ಹೇಳಿ. ಆಮೇಲೆ 1 kg ಬೇವಿನ ಹಿಂಡಿ ಅದನ್ನೆಲ್ಲ ಹಾಕಿ ನಾನು 4 ದಿನ ಇಟ್ಟಿದ್ದೆ. 4 ದಿನ ಆಗುವಾಗ ಒಳ್ಳೆಯದು ಹುಳಿ ಬರ್ತದೆ. ಹುಳಿ ಬರುವಾಗ ಭಯಂಕರ ಸ್ಮೆಲ್ಲೆಲ್ಲ ಬರ್ತದೆ. ಆಯ್ತು, ಅದು ಮಕ್ಕಳೆಲ್ಲ ಬೊಬ್ಬಿಡ್ತಾರೆ, ಸ್ಮೆಲ್ ಬರ್ತದೆ. ಒಮ್ಮೆ ನೀವು ಗಿಡಕ್ಕೆ ಹಾಕಿ ಅದು ಮುಗಿಸಿ ಅಂತ ಹೇಳಿ. ಹಾಗೆ ಮತ್ತು ನಾನು 1 ಬಕೆಟ್ನಷ್ಟು ತೆಗೆದು 3 ಪಾಟಿಗೆ ಹಾಕ್ತಾ ಇದ್ದೇನೆ. ಒಂದು ಹಳೆಯ ಒಂದು ಪೇಂಟಿನ ಬಕೆಟ್ನಲ್ಲಿ ನಾನು ಒಂದು ಅಳತೆ ಇಟ್ಟುಕೊಂಡಿದ್ದೇನೆ. ಹಾಗೆ ನಾವು ಪ್ರತಿ ವರ್ಷ ಸಹ ಸಣ್ಣ ಒಂದು ರೀತಿಯಲ್ಲಿ ಗಾರ್ಡನ್ ಸೆಟ್ ಮಾಡ್ತೇವೆ. ಅಂದರೆ ಮಳೆ ಬರುವಾಗ ಹೋಗ್ತದೆ, ಮತ್ತು ಉಳಿದ ಗಿಡವನ್ನು ಅದೊಂದು ಚೆಂದ ಒಮ್ಮೆ ಈ ರೀತಿಯೆಲ್ಲ ಈ ನೆಲಕಡಲೆ ಹಿಂಡಿ ನೀರು ಹಾಕಿ ನಾವು ಒಮ್ಮೆಲ್ಲ ಹಾಕಿದರೆ ಅದೊಂದು ಚೆಂದ ಬರ್ತದೆ. ಮತ್ತು ಹಾಗೆ ಮತ್ತು ನಾವು ಸ್ವಲ್ಪ ಪೇಂಟ್ ಸಹ ಮಾಡಿದ್ದೇನೆ. ಸ್ವಲ್ಪ ಗಿಡಗಳೆಲ್ಲ ನಾನು ಅಕ್ಕನ ಮನೆಯಿಂದ ಪುತ್ತೂರಿಂದ ಬರುವ ತಂದಿದ್ದೇನೆ, ನೀವು ನೋಡಿರ್ಬೋದಲ್ಲ ನನ್ನ ಹಿಂದಿನ ವೀಡಿಯೋದಲ್ಲಿ. ಮತ್ತು ಸ್ವಲ್ಪ ಎಲ್ಲ ನನ್ನ ಇಲ್ಲಿರುವಂಥ ಗಿಡಗಳೇ ಈಗ ಅದನ್ನೆಲ್ಲ ಒಮ್ಮೆ ಈಟೆಲ್ಲ ಹಾಕಿ ಚೆಂದ ಮಾಡಿದ್ದೇನೆ. ಆಮೇಲೆ ನನ್ನ ಪೋಟೆಲ್ಲ ಹಾಳಾಗಿತ್ತು, ಅದನ್ನೆಲ್ಲ ಚೆಂದ ನಾನು ತೊಳೆದು ಕೊಟ್ಟೆ. ಮಗ ಅಂತ ಮಾಡಿದಾದರೆ ಎಲ್ಲ ಚೆಂದ ಒಂದು ಪೈಂಟ್ ಮಾಡಿದೆ. ನಾವು ಒಂದು 2 ವರ್ಷ 3 ವರ್ಷ ಎಲ್ಲ ಬಿಟ್ಟು ಪೈಂಟೆಲ್ಲ ಚೆಂದ ಮಾಡ್ತೇನೆ ನಾನು. ಹಾಗೆ ನನಗೆ ಒಂದು ವರ್ಷಕ್ಕೊಮ್ಮೆ ಸಣ್ಣ ರೀತಿಯಲ್ಲಾದರೂ ಗಾರ್ಡನ್ ಮಾಡೋದು ತುಂಬ ಇಂಟ್ರೆಸ್ಟ್. ನನಗೆ ಟೈಮ್ ಸಾಕಾಗೋದಿಲ್ಲ. ಇದ್ದ ಟೈಮಲ್ಲಿ ನಾನು ಮಾಡ್ತೇನೆ. ಅಂದರೆ ನನಗೆ ಗಿಡ ಇಲ್ದಿರೋದು ನನಗೆ ಒಂದು ಇಷ್ಟ ಸಹ ಆಗೋದಿಲ್ಲ. ನನಗೆ ತುಂಬ ಇಷ್ಟ ಗಿಡ. ಅದು ನಮಗೆ ತುಂಬ ಟೈಮ್ ಪಾಸ್ ಸಹ ಆಗ್ತದೆ. ಟೈಮ್ ಪಾಸ್ ಅಂದರೆ ನಮಗೆ ಎಂಥ ಟೆನ್ಷನ್ ಇದ್ದರೆ ನಾವು ಗಿಡದ ಹತ್ತಿರ ಹೋಗಿ ನಿಂತರೆ ಸಾಕು, ಎಂಥ ಒಂದು ಮನಸ್ಸಿಗೊಂದು ಖುಷಿ ಆಗ್ತದೆ. ನನಗೆ ಹಾಗೆ ಆಗ್ತದೆ. ನಿಮಗೆ ಹೇಗೆ ಆಗ್ತದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಹಾಗೆ ಮತ್ತು ನಾವು ಈ ಒಂದು ಸಣ್ಣ ರೀತಿಯಲ್ಲಿ ಒಂದು ಗಾರ್ಡನ್ ಸೆಟ್ ಮಾಡಿದ್ದೀವಿ. ನನ್ನ ಈ ವಿಡಿಯೋ ಇಷ್ಟೇ ಇರೋದು. ಮುಂದಿನ ಒಳ್ಳೆ ವಿಡಿಯೋ ಆಗಿ ನಮಗೆ ಕಾಣುವ. ಬಾಯ್ ಬಾಯ್.